ಇದೆಲ್ಲ ಉಂಟು ಹಾಸಿಗೆ ಉಂಟಲ್ಲ ಎಲ್ಲ ಥಂಡಿ ನಮ್ಮ ಅಪ್ಪಗೆ ನನ್ನ ಬಯಕೆ ಆಗಿ ನಾನು ಶ್ರೀಮಂತ ಆಗಿ ಒಂದೇ ಒಂದು ವಾರಕ್ಕೆ ಸ್ಟ್ರೋಕ್ ಆಯಿತು. ನನ್ನ ಮಕ್ಕಳು ಮಿಷಿನ್ ಉಂಟು, ಅಡುಗೆ ಒಂದು ಮಿಷಿನ್ ಬಂದರೆ ಸರಿ ಎಂತ ಜೇ ಕಣ್ಮುಂದೆ ಬಂದರೆ ನಿಜವಾಗ್ಲೂ ಕಣ್ಣಲ್ಲಿ ಬರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಸೋಮವಾರ ಮಾರ್ನಿಂಗ್. ಬ್ಯಾಂಗ್ಳೂರು ಬ್ಯೂಟಿಫುಲ್ ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ ಈ ಥರ ವೆದರ್ ಡೈಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಒಂದು ವಾರ ಸೊ ಹವಾಮಾನದ ಪ್ರಕಾರ ಒಂದು ವಾರ ಹೌದು. ಸೊ ಚೆನ್ನಾಗಿದೆ, ಒಂಥರ ನಮ್ಮ ಊರ್ ಫೀಲಿಂಗ್ ಬರ್ತಾ ಇದೆ ನಮ್ಗೆ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಹಿಂದೆಗಡೆ ಲೇಕ್ ಇದೆ. ಸೊ ಹಾಗಾಗಿ ನಮಗೆ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ವೆದರ್, ಯಾವಾಗಲೂ ಇದೇ ಥರ ಇರುತ್ತೆ. ಬಟ್ ಇಷ್ಟೊಂದಿರಲ್ಲ. ಇವತ್ತು ತುಂಬ ಡ್ರಿಝಲ್ ಆಗ್ತಾನೇ ಇದೆ, ಸ್ವಲ್ಪ ಮಳೆ ಜೋರಾಗೂ ಬರ್ತಿದೆ, ಹಾಗೆ ಚಳಿನೂ ಇದೆ. ಸೊ ಇವತ್ತು ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮನೆ ಒಳಗೂ ಇರೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಅಷ್ಟು ಚಳಿ ಆಗ್ತಾಯಿದೆ. ಮನೆ ಒಳಗಡೆ ಕೂತ್ಕೊಂಡ್ರೂ ಚಳಿ ಆಗ್ತಾಯಿದೆ. ಬಟ್ ಅದೇನೋ ಹೇಳ್ತಾರಲ್ಲ, ಮಲಗುವಾಗ ಮಾತ್ರ ಆ ಫ್ಯಾನ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ. ಯಾರ್ಯಾರಿಗೆ ಈ ಥರ ಆಗುತ್ತೆ ಕಮೆಂಟ್ ಮಾಡಿ. ಕುಯ್ ಅಂತ ಇರಬೇಕದು, ಇಲ್ಲಾಂದರೆ ಬುಜ್ ಅಂತ ಸೌಂಡ್ ಬರ್ತಾ ಇರಬೇಕು, ಆವಾಗ ಮಾತ್ರ ನಿದ್ದೆ ಬರೋದು. ಸೊ 2 ಕಂಬಳಿ ಜೊತೆಗೆ, ಇಲ್ಲ ಅಂತಂದರೆ ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ಸೊ ನೋಡಿ, ಅಬ್ಬಬ್ಬಾ, ಕಿವಿ ಗಾಳಿ ಹೋಗಿದ್ರೆ ಅದು ಮುಗ್ದೋಯ್ತು ಕತೆ, ಆ ಥರ ಇದೆ ಇದು. ಸೊ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ, ಈ ಥರ ಮಳೆ ಬರ್ತಿದ್ರು ಇಲ್ಲಿ ಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರೋರು ಇನ್ನೂ ನೀರು ಸುರಿತಾ ಇದ್ದಾರೆ. ಕ್ರೇಜಿ ಅಂತ ಅನ್ಸುತ್ತಲ್ಲ ಒಂದೊಂದು ಸತಿ ನನಗಂತೂ. ಈಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ವಿ, ನಾವು ಆ ಥರ ನೀರು ಹೊಯ್ದಿಲ್ಲ. ನನಗೆ ಅದೇ ಯೋಚನೆ ಮಾಡ್ತಾಯಿದ್ದೆ ನಾವು ಮಾಡುವಾಗ್ಲೂ. ನಾವು ಸ್ಟಾರ್ಟ್ ಮಾಡಿದ್ದೆ ಜುಲೈಯಲ್ಲಿ. ಸೊ ಮಳೆಗಾಲದಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ಸ್ವಲ್ಪ ಮಳೆ ಕಡಿಮೆ ಬರ್ತಾಯಿತ್ತು. ಆದರೂ ಕೂಡ ನಾನು ಮಳೆ ಬಂದಿರೋ ಟೈಮಲ್ಲೆಲ್ಲ ಕ್ಯೂರಿಂಗ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲಪ್ಪ. ಅದೇನಕ್ಕೂ ಹುಯ್ತಾ ಇದ್ದಾರೋ, ನೀರು ವೇಸ್ಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ತುಂಬಾ ನೀರು ಹಾಕಿ ವೇಸ್ಟ್ ಮಾಡ್ತಾರೆ. ಅದೇನಾಗ್ತಿದೆ ಅಂದರೆ, ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ತೋರಿಸ್ತೀನಿ ನಿಮಗೆ. ಮನೆ ಪಕ್ಕದಲ್ಲೇ ಇರೋದ್ರಿಂದ ಸೊ ನೋಡಿ, ಇಲ್ಲೇ ನಮ್ಮ ಮನೆ ಪಕ್ಕನೇ ಇಷ್ಟೇ ಗ್ಯಾಪ್ ಇರೋದು. ಚೆನ್ನಾಗಿ ಕಿಟಕಿಗೆಲ್ಲ ಸಿಡಿತಾ ಇದೆ. ಅದು ಕಿಟಕಿಗೆಲ್ಲ ಸಿಡಿದಾಗ ಏನಾಗುತ್ತೆ, ನಮಗೂ ಜಾಸ್ತಿ ಥಂಡಿ ಇರುತ್ತೆ ಬಿಲ್ಡಿಂಗ್ಗೆ ಅಲ್ವಾ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನನಗೆ. ಅವ್ರಿಗೆ ಹೇಳಿದ್ದೀನಿ. ಬಟ್ ಈ ಥರ ಏನು ಹೇಳ್ತಾರೆ, ಕನ್ಸ್ಟ್ರಕ್ಷನ್ ಆಗುವಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಅವರು ತಿಳ್ಕೊಬೇಕು, ಟಾರ್ಪಲ್ ಹಾಕೋಣ ನಾವು ಆ ಕಡೆ ಈ ಕಡೆ ಅಂತೆಲ್ಲ. ಸೊ ನಾವು ಎಷ್ಟು ಸತಿ ಹೇಳಿದ್ರು ಅವ್ರು ಟಾರ್ಪಲ್ ಹಾಕಲೇ ಇಲ್ಲ. ಸ್ವಲ್ಪ ಹಾಕ್ತಾರೆ, ತೆಗಿತಾರೆ. ಸೊ ಈ ಥರ ಎಲ್ಲ ಯಾರ್ಯಾರು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀರಾ ತಿಳಿಸಿ ನನಗೆ. ಯಾಕಂದರೆ ನಾನು ಒಬ್ಬಳೇ ಪ್ರಾಬ್ಲಮ್ ಫೇಸ್ ಮಾಡೋದು ಅಂತ ನಾನು ಅನ್ಕೋತೀನಿ. ಬಟ್ ಇಲ್ಲ, ಸುಮಾರು ಜನ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರ ನೀವು. ಸೊ ತಿಳಿಸಿ. ಸೊ ನೋಡಿ, ವೆದರ್ ನೋಡಿ ಗಾಯ್ಸ್, ಸೂಪರಾಗಿಲ್ವಾ ವೆದರ್? ನೋಡಿ ತುಂಬಾ ಚೆನ್ನಾಗಿದೆ. ನನಗೆ ಈ ಥರ ವೆದರ್ ನಮ್ಮೂರಲ್ಲಿ ಇದ್ದಂಗಿದೆ. ನನಗೆ ಇವಾಗ ಅಷ್ಟು ಖುಷಿ ಕೊಡ್ತಾ ಇದೆ. ಇವತ್ತು ಆ್ಯಕ್ಚುಲಿ ನನ್ನ ಮಗಳನ್ನ ಬಿಡೋಕ್ಕೆ ಹೋಗಲಿಲ್ಲ, ಇವ್ರ ಜೊತೆ ಕಾರಲ್ಲಿ ಕಳಿಸ್ಬಿಟ್ಟೆ. ಯಾಕಂದರೆ ತುಂಬ ಮಳೆ ಬರ್ತಿತ್ತು. ಅವಳನ್ನ ರೈನ್ಕೋಟ್ ಹಾಕಿ ಕರ್ಕೊಂಡು ಹೋದರೂ ಕೂಡ ಇದಾಗಿರೋದು, ಚಂಡಿ ಆಗಿಬಿಟ್ಟಿರೋದು. ನಾನು ಚಂಡಿ ಆಗ್ತಿದ್ದೆ, ನನಗೆ ರೈನ್ಕೋಟ್ ಇಲ್ಲ, ನಾನು ತೊಗೊಳ್ಳಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ನೋಡ್ತೀನಿ, ಕಡಿಮೆ ಆಗುತ್ತೆ ಅನ್ನೋ ಹಾಗಿದ್ದರೆ ಗಾಡೀಲಿ ಹೋಗಿ ಬರ್ತೀನಿ, ಇಲ್ಲಾಂದರೆ ಆಟೋನಲ್ಲಿ ಹೋಗಿ ಕರ್ಕೊಂಡು ಬರಬೇಕು. ನಮಗಿಲ್ಲಿಂದ 4 ಕಿಲೋಮೀಟರ್ಸ್ ಆಗುತ್ತೆ ಸ್ಕೂಲು. ನಾನು ಡೈಲಿ ಗಾಡೀಲೇ ಬಿಟ್ಬಿಟ್ಟು ಕರ್ಕೊಂಡು ಬರ್ತಿದ್ದೆ ಅವಳನ್ನ. ಇವತ್ತು ಲೆಟಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆನೆ ವ್ಲಾಗ್ ಯಾರ್ಯಾರು ನೋಡಿಲ್ಲ, ಪ್ಲೀಸ್ ಗೋ ಆ್ಯಂಡ್ ಚೆಕ್. ನನಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನೆನ್ನೆ ಫ್ರೂಟ್ಸ್ ಎಲ್ಲ ತಂದಿದ್ದು ಹೀಗೆ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಸೊ ಮಾರ್ನಿಂಗ್ ಬಾಕ್ಸಿಗೆಲ್ಲ ಫ್ರೂಟ್ ಹೋಗಿದೆ. ಸೊ ನಲ್ಲಿಕಾಯಿ ಇವಾಗಿನ ಅಡಿಷನ್ ನಮಗೆ. ನಾನು ಹೇಳಿದ್ದೆ ನಿಮಗೆ ಮಾರ್ನಿಂಗ್ ನಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ ಅಂತ. ಸೊ ಇವತ್ತಿನ ತಿಂಡಿ ಪುಳಿಯೋಗರೆ, ಕ್ವಿಕ್ ತಿಂಡಿ. ಚಹಾ ಕೂಡ ರೆಡಿ ಇದೆ. ಸೊ ಇವತ್ತು ನಾನು ಸ್ವಲ್ಪ ರಾಗಿ ಅಂಬಲಿ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋಣ ಅಂತ ಹೇಳ್ಬಿಟ್ಟು
ಸೊ ಇದು ಸಾಕಾಗತ್ತೆ ನೋಡಿ. ಒಂದು ಸ್ವಲ್ಪ ಇವ್ರು ತಿನ್ಕೊಂಡು ಹೋಗಿದ್ದಾರೆ, ಒಂದು ಸ್ವಲ್ಪ ಇದೆ, ನನಗೆ ಸಾಕು. ನನ್ನ ಮಗಳಿಗೆ ಬಾಯಲ್ಲಿ ಹುಣ್ಣಾಗಿತ್ತಲ್ವ, ಸೊ ಅದಕ್ಕೆ ಗುಲ್ಕನ್ ತಂದಿದ್ದೀವಿ. ಸೊ ಇದು ಆ್ಯಕ್ಚುಲಿ ಪ್ಯೂರ್ ಅಂತ ನಂಗೆ ಅಷ್ಟು ಫೀಲ್ ಆಗ್ತಿಲ್ಲ. ಪೆಟಲ್ಸ್ ಎಲ್ಲ ಇದೆ, ಬಟ್ ಏನಂದರೆ ಶುಗರ್ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಫೋಕಸ್ಸೇ ಬರ್ತಾ ಇಲ್ಲ ಗೈಸ್. ಹಾಂ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ಯಾವ ಗುಲ್ಕನಲ್ಲೂ ಆ ಥರ ನಾನು ಶುಗರೇ ನೋಡಿಲ್ಲ. ಅದಕ್ಕೆ ಮೇ ಬಿ ಐ ವಿಲ್ ಟೇಕ್ ಅನದರ್ ಒನ್. ಇದು ಬೇಡ ಅಂತ ಅನ್ನಿಸ್ತಾ ಇದೆ. ಇಟ್ಸ್ 100 rupees ಗೈಸ್. ನೋಡೋಣ, ಮಕ್ಕಳಿಗೆ ಕೊಡೋಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಲ್ವ, ಅದಕ್ಕೆ. ಇಲ್ಲಿ ನೋಡಿ ಗೈಸ್, ಸುಮಾರು ದಿನ ಆದಮೇಲೆ ನಮ್ಮ ಅಜ್ಜಿನ ತೋರಿಸ್ತಾ ಇದ್ದೀನಿ. ಇವತ್ತವರು ಬೆಳಗ್ಗೆ ಮೆಂತ್ಯ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಏನಜ್ಜಿ, ಏನು ಮಾಡ್ತಾಯಿದ್ದೀರಾ? ಕ್ಲೀನ್ ಮಾಡ್ತೀನಿ ಮೆಂತ್ಯ ಸೊಪ್ಪನ್ನು. ಏನು ಮಾಡೋಣ ಮೆಂತ್ಯ ಸೊಪ್ಪಲ್ಲಿ? ಮೆಂತ್ಯ ಸೊಪ್ಪು ಬೇರೆ ಸೊಪ್ಪು ಒಟ್ಟಿಗೆ ಹಾಕಿ ಸಾರು ಮಾಡೋಕ್ಕಾಗುತ್ತಲ್ಲ. ಬೇರೆ ಸೊಪ್ಪು ಒಟ್ಟಿಗೆ ಹಾಕಿ ಸಾರು ಮಾಡೋಣ. ಮೆಂತ್ಯ ಭಾತ್ ಬೇಡವಾ? ಇಲ್ಲದೆ ಮೆಂತ್ಯ ರೊಟ್ಟಿ ಮಾಡ್ಕೊ, ಅದಾದರೆ ಅದೇ. ಒಂದೇ ಡಿಶ್ಶಾ ಒಂದು 2-3 ಡಿಶ್ ಮಾಡ್ಬೋದಾ? ಒಂದೇನಾ? ನಿಮ್ಗೆ ಯಾವ್ದು ಇಷ್ಟ? ನಮಗೂ ಇದೆ, ನಮ್ಗೆ ಎಲ್ಲರೂ ಇಷ್ಟಪ್ಪ. ನಮ್ಗೆ ಯಾವ್ದು ಇಷ್ಟ ಇಲ್ಲ, ಯಾವ್ದು ಮಾಡಿದ್ರೆ ಅದನ್ನು ಊಟ ಮಾಡ್ತೀವಿ. ಯಾವ್ದು ಮಾಡಿದ್ರೆ ಅದನ್ನ ಊಟ ಮಾಡ್ತೀರಾ? ಚಳಿ ಇದೆಯಾ? ಚಳಿ ಅಂದರೆ ಬೇಡ, ಚಳಿ ವಿಷಯ ಕೇಳಿ. ಇಲ್ಲ ನೋಡಿ, ಏನು ಮಾಡಬಾರ್ದು, ಚಳಿ ವಿಷಯ ಕೇಳಬಾರ್ದು. ಯಾಕೆ? ಅಷ್ಟು ಚಳಿ ಇದೆ ಅಂತ. ಓ, ಚಳಿ ವಿಷಯ ಕೇಳಬಾರ್ದು, ಅಷ್ಟು ಚಳಿ ಇದೆ. ಚಳಿ ಇದೆ ಇಲ್ಲಿ, ಚಳಿ ಇದೆ. ನಾನು ಬಂದು ಫಸ್ಟಿಗಿದ್ರೆ ಈಗ ನೋಡು, ಈಗ ಒಂದು ವಾರ ಆಯ್ತಲ್ಲ ಅಲ್ವಾ? ಒಂದು ವಾರ ಆಯ್ತು, 1 ವಾರ ಆಯಿತು. ಏನು ಚಳಿ ಹೇಳ್ಕೊಂಡ್ರೆ ಇದೆಲ್ಲ ಒಂದು ಹಾಸಿಗೆ ಉಂಟಲ್ಲ, ಎಲ್ಲ ಥಂಡಿ ಅದೇ ಮತ್ತೆ ಚಳಿ ಆಗೋದು ನಮಗೆ. ಬಟ್ಟೆ ಅಂತೂ ಚೆಂದಿಲ್ಲ, ಹಾಸಿಗೆ ಸಹ. ಸೊ ಫ್ಯಾನ್ ಹಾಕೊಂತೀರಾ? ಫ್ಯಾನ್ ಬೇಕಲ್ಲ ಅವ್ರಿಗೆ, ಬೇಕಲ್ಲಪ್ಪ. ಮನೆಯಲ್ಲ ಫ್ಯಾನ್ ಹಾಕಿ ಸೆಕೆ ಆಗಬೇಕು, ಎಲ್ಲ ಹಾಕಿಬಿಟ್ಟಿಲ್ಲ. ಅದು ಮುಂಚೆಲ್ಲ ಎಲ್ಲಿತ್ತು ಫ್ಯಾನ್, ಎಲ್ಲ ಬಂತು. ಯಾವ್ದು ಬೇಕೋ ಅದು ಬಂತು. ಈಗ ಯಾವುದಕ್ಕೂ ಏನು ತೊಂದರೆ ಇಲ್ಲಪ್ಪ. ಬಟ್ಟೆ ಹೋಗಿ ಮಿಷಿನ್ ಉಂಟಿನ, ಅಡುಗೆ ಒಂದು ಮಿಷಿನ್ ಬಂದರೆ ಸರಿ. ಯಾಂತಜ್ಜಿ, ಅಡುಗೆಗೂ ಮಿಷಿನ್ ಬಂದಿತ್ತು, ಗೊತ್ತಿತ್ತು ನಿಮಗೆ? ಅದೇ ಅಡುಗೆಗೂ ಬಂದಿತ್ತು, ತರಕಾರಿ ಕೊಡೋಕ್ಕೂ ಬಂದಿತ್ತು, ಮತ್ತೆ ಇನ್ನೆಲ್ಲ ಅಷ್ಟೇ. ಚಳಿಯಿಂದ ಸೊಪ್ಪು ಸೋಸೋದ್ರಿಂದ ಎಲ್ಲ ಬಂತು, ಚಳಿದವರೆಗೂ ಬಂತು. ಚಳಿ ಇಲ್ಲಿ ಎಲ್ಲ ಇದೆಯಲ್ಲ. ನಾನು ಅಜ್ಜಿ ಜೊತೆ ಕುತ್ಕೊಂಡು ಸೊಪ್ಪನ್ನ ಬಿಡ್ಸೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಸೊ ಯಾಕಂದರೆ ಅದು ಬೇಗ ಆಗೋದಿಲ್ಲ, ಮೆಂತ್ಯ ಸೊಪ್ಪಲ್ವಾ, ಒಂದೊಂದೇ ಬಿಡಿಸ್ಬೇಕು. ಸೊ ಹಾಗಾಗಿ ಬೇಗ ಮಾತಾಡ್ಕೊಂಡು ಬಿಡಿಸಿ ಕೆಲಸ ಮುಗಿಸ್ಕೊಂಡ್ಬಿಟ್ವಿ. ಇದಾದಮೇಲೆ ಒಂದು ಬಿಗ್ ಟಾಸ್ಕ್ ಇತ್ತು. ನೀವೇ ನೋಡಿ ಗೈಸ್, ಇವತ್ತು ಕ್ಲಟರ್ ಕ್ಲೀನಿಂಗ್ ಆಗ್ತಾಯಿದೆ. ಕ್ಲಟರ್ ಅಂದರೆ ನನ್ನ ಮಗಳ ಆಟ ಸಾಮಾನು ನೋಡಿ, ಇನ್ನೂ ಇಷ್ಟಿದೆ. ಎಲ್ಲ ಏನೇನು ಮಾಡ್ದೋ ಗೊತ್ತಿಲ್ಲ. ಸೊ ಬೇಕು ಬೇಡ ಎಲ್ಲ ಇಲ್ಲಿ ನೋಡಿ, ನನ್ನ ಕಸಿನ್ ಬ್ರೋ ಬಂದಿದ್ದಾನೆ. ಇದು ನಮ್ಮ ಮನೆ ಲಾಸ್ಟ್ ರೂಮು. ಸೊ ಎಲ್ಲ ತಂದು ಇಲ್ಲಿ ಹಾಕಿದ್ವಿ. ಸೊ ಇವತ್ತೆಲ್ಲ ಸೆಗ್ರಿಗೇಟ್ ಮಾಡ್ತಾಯಿದ್ದೀನಿ. ಅದನ್ನ ಮಾಡಿ ಬೇಡದೇ ಇರೋದು ಸ್ವಲ್ಪ ಚಿಕ್ಕ ಮಕ್ಕಳು ಆಡೋದೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಯಾವುದಾದ್ರೂ ಇಲ್ಲಿ ಲೇಬರ್ಸ್ ಮಕ್ಕಳು ತುಂಬ ಇದ್ದಾರೆ, ಸೊ ಅವ್ರಿಗೆ ಕೊಡೋಣ ಅಂತ. ಸೊ ಇದೆಲ್ಲ ನೋಡಿ ವೇಸ್ಟು. ಇನ್ನೂ ಇಷ್ಟಿದೆ ಖಾಲಿ ಮಾಡೋಕ್ಕೆ, ಇನ್ನೂ ಖಾಲಿ ಆಗಿಲ್ಲ. ಸೊ ಬಾಕಿದೆಲ್ಲ ನೋಡಿ ಇಲ್ಲೇ ಇದೆ. ಸೊ ಇವತ್ತು ಮಳೆ ಬರ್ತಿರೋದ್ರಿಂದ ಮನೆ ಒಳಗೇ ಬಟ್ಟೆ ಹಾಕಿದ್ದೀವಿ. ಸೊ ಇದಷ್ಟು. ಸೊ ಇದು ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನು ಭೇಟಿ ಆಗ್ತಾನೆ. ತುಂಬ ಇದೆ ಗಾಯ್ಸ್ ನೋಡಿ ಲೂಡೋ, ಹಾವು ಏಣಿ ಯಾರ್ಯಾರು ಆಡ್ತಿದ್ರಿ, ಯಾರ್ಯಾರಿಗೆ ನಿಮ್ಮ ಬಾಲ್ಯದ ಸವಿ ನೆನಪಿದೆ ಎಲ್ಲರೂ ಕಮೆಂಟ್ ಮಾಡಿ. ನಾವಂತೂ ತುಂಬಾ ಆಡ್ತಿದ್ವಿ ಮುಂಚೆ. ಮೊಬೈಲೆಲ್ಲ ಏನಿರಲಿಲ್ಲ ನಮಗೆ, ಇದೇ ಎಲ್ಲ ಆಟ. ಹಂಗಂತ ನನ್ನ ಮಗಳಿಗೂ ತಂದುಕೊಟ್ಟಿದ್ದೆ ನೋಡಿ. ಅಟ್ ದಿ ಎಂಡ್ ಎಲ್ಲಿ ಬಂದು ಬಿದ್ದಿದೆ ಅಂತ. ಅಪರೂಪಕ್ಕೆ ಎಲ್ಲೋ ಆಡ್ತಾಳೆ. ಸೊ ಅದಕ್ಕೆ ಇದನ್ನು ಕೊಡೋದಿಲ್ಲ ಯಾರಿಗೂ, ನಾನು ಹಾಗೆ ಇಟ್ಟಿರ್ತೀನಿ. ನೋಡೋಣ. ಸೊ ಕ್ಲೀನಿಂಗಿಗೆ ನಮ್ಮ ಅಜ್ಜಿ ಕೂಡ ಜಾಯ್ನ್ ಆಗಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ
ಇದನ್ನು ನೋಡಿದ್ಮೇಲೆ ನಮಗೆ ಬಾಲ್ಯದ ನೆನಪು ಮತ್ತೆ ಬಂದಿದೆ. ಸೊ ವಿಡಿಯೋ ಗೇಮು ಈ ಥರ ಆಟಗಳನ್ನ ನಾವು ಆಡ್ತಾಯಿದ್ವಿ. ಸೊ ಯಾರ್ಯಾರು ಆಡ್ತಿದ್ರಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಇನ್ನೂ ಮುಗಿಲಿಲ್ಲ, ಇದರಲ್ಲಿ ಫುಲ್ ಇತ್ತು. ಇಲ್ಲಿ ನೋಡಿ, ಓ ಮೈ ಗಾಡ್, ಅಲ್ಲ ಆಲ್ರೆಡಿ ಒಂದು 3 ಚೀಲ ಮಾಡಿಟ್ಟಿದ್ದೀವಿ. ಇಲ್ಲಿ ಇನ್ನೂ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಒಂದು ಬೆಸ್ಟ್ ಮೆಮೊರಿ. ಯಾಕಂತ ಹೇಳಿದ್ರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದು ರಿಮೋಟ್ ಕಾರ್ ತೊಗೋಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟಪಡ್ತಿದ್ರು ಪೇರೆಂಟ್ಸು. ಸೊ ಇವಾಗ ನಾನು ತಗೊಂಡು ನೋಡಿ ಏನು ಯೂಸ್ ಇಲ್ಲ ಆಗಿದೆ. ಇಷ್ಟೆಲ್ಲ ಸಾಧಾರಣ ಒಂದು 50-60 ಸಾವಿರ ರೂಪಾಯಿ ಸಾಮಾನು ಅಂತ ಅನಿಸುತ್ತೆ ನನಗೆ. ನೋಡಿ ಏನೇನು ಇಲ್ಲ ಅಂತ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ನೋಡಿ ಇನ್ನೂ ಕ್ಲೀನ್ ಆಗ್ತಾನೆ ಇದೆ. ಅಲ್ಲೂ ಒಂದು 2-3 ಚೀಲ ಇದೆ ನೋಡಿ. ಜಸ್ಟ್ ಆ ಪೆನ್ಸಿಲ್ಸ್ ನೋಡಿ ಫ್ರೆಂಡ್ಸ್, ನೋಡಿ ಪೆನ್ಸಿಲ್ಸ್ ನೋಡಿ, ಇಲ್ಲೊಂದಿಷ್ಟಿದೆ ನೋಡಿ, ಇಲ್ಲೊಂದಿಷ್ಟಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರದ್ದು ಫ್ಯಾನು ಸಾಧಾರಣ 5ರಿಂದ 6 ಇದೆ. ಬರೀ ಈ ಥರದ ಫ್ಯಾನ್ ಎಲ್ಲ ಇನ್ ಗುಡ್ ಕಂಡೀಷನ್, ಬಟ್ ನಾಟ್ ಇನ್ ಯೂಸ್. ನೋಡಿ, ಸೊ ಎಲ್ಲ ಕ್ಲಟರ್ ಕ್ಲೀನ್ ಮಾಡಿದ್ಮೇಲೆ ಬೇಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ ಸ್ನಾನ ಮಾಡಿಬಿಟ್ಟು. ಸೊ ಮಗಳನ್ನ ಕರ್ಕೊಂಡು ಬರಬೇಕು ಹೋಗಿ. ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಇಲ್ಲೆಲ್ಲ ನಾನು ಬಟ್ಟೆ ಹಾಕ್ಬಿಟ್ಟಿದ್ದೀನಿ, ಇನ್ನು ಕ್ಲೀನ್ ಮಾಡಬೇಕು ಬಂದಾದಮೇಲೆ. ಸೊ ಬೇಗ ಹೋಗಿ ಮಗಳನ್ನ ಕರ್ಕೊಂಡ್ಬರ್ತೀನಿ, ಆಮೇಲೆ ನಿಮ್ಮನ್ನು ಭೇಟಿ ಆಗ್ತಾರೆ. ಸೊ ವೆದರ್ ಈಗ ಸ್ವಲ್ಪ ಓಕೆ ಥರ ಇದೆ. ಸೊ ಹಾಗಾಗಿ ಬೇಗ ಹೋಗ್ಬಿಡ್ತೀನಿ. 1 ಗಂಟೆಗೆ ಇನ್ನೂ 5 ನಿಮಿಷ ಇದೆ, 1 ಗಂಟೆ ಆಗಿಲ್ಲ ಇವತ್ತು. ಸೊ ಮೈ ಬ್ಯಾಗ್ ಇದೊಂದು ಎಲ್ಲಿದ್ರೂ ತೊಗೊಂಡು ಹೋಗ್ತೀನಿ. ಯಾಕಂದರೆ ಇನ್ ಕೇಸ್ ಆಫ್ ಏನಾದರೂ ತೊಗೋಬೇಕು ಅಂತಂದರೆ ಅವಳು ಹಠ ಮಾಡ್ತಾಳೆ ಒಂದೊಂದ್ಸತಿ ಏನಾದರೂ ಕೊಡ್ಸಮ್ಮ ಅಂತ. ಸೊ ಅದಕ್ಕೆ ಚಪ್ಪಲಿ ಹುಡುಕ್ತಾಯಿದ್ದೀನಿ. ತುಂಬ ಚಪ್ಪಲಿ ಇದೆ, ಯಾವ್ದು ಹಾಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಸೊ ಇಲ್ಲಿರೋದು ಬೇಡ, ಇಲ್ಲೇ ಇದೆ ಒಂದು, ಅದನ್ನು ಹೋಗ್ತೀನಿ. ಇದೆಯಲ್ಲ ಅದ್ರ ಕೂದಲು ತುಂಬಾ ಉದುರ್ತಾ ಇದೆ. ಸೊ ಹಂಗಾಗಿ ಹೋಗೋಣ ಈಗ ಹೋಗಿ. ಅದಕ್ಕೆ ಇದು ವಿಂಟರ್ಗೆ ಅಂತಲೇ ತೊಗೊಂಡಿದ್ದೆ ನೋಡಿ. ಆಲ್ರೆಡಿ ಹನಿ ಹಾಕ್ತಾ ಇದೆ. ಎಲ್ಲಿ ಮಳೆ ಸಿಗೋದು ಗೊತ್ತಿಲ್ಲ, ಎಲ್ಲಿ ಮಳೆ ಸಿಗೋದು ಅಂತ ಗೊತ್ತಿಲ್ಲ. ಸೊ ದಿಸ್ ಈಸ್ ಮೈ ಗಾಡಿ. ಬೇಗನೆ ಹೋಗಿ ಕರ್ಕೊಂಬಂದಿದ್ದೀನಿ, ಆಮೇಲೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜಸ್ಟ್ ಬಂದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಫುಲ್ ಒದ್ದೆ ಆಗೋಗ್ಬಿಟ್ಟೆ ನಾನು. ಇಲ್ಲಿಂದ ಹೋಗುವಾಗ ಡ್ರೆಸ್ಸಲ್ಲಿ ಆಗ್ತಾಯಿತ್ತು. ಸೊ ನಿಲ್ಲುತ್ತೆ, ಆಗಲ್ಲ, ಮಳೆ ಬರೋಲ್ಲ ಅಂದ್ಕೊಂಡಿದ್ದೆ. ಸೊ ಹೋಗುವಾಗಲೇ ಫುಲ್ ಒದ್ದೆ ಆಗಿಬಿಟ್ಟೆ ನಾನು. ಅದಕ್ಕೋಸ್ಕರ ಬರುವಾಗ ಸ್ವಲ್ಪ ಕಡಿಮೆ ಇತ್ತು. ಸೊ ಮಗಳೇನು ಒದ್ದೆ ಆಗಲಿಲ್ಲ. ಸೊ ಹಾಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸಾರಿ, ಶೀತನೂ ಆಗಿಬಿಡ್ತು. ಗೊತ್ತಾಯ್ತು ನನಗೆ, ಇದು ಗಂಟಲು ಕೆರೀತಾ ಇದೆ. ಸೊ ನಾನಿಲ್ಲಿ ಕಾಯಿ ಏನು ಮಾಡ್ತಾಯಿದ್ದೀನಿ, ಪೀಸ್ ಮಾಡ್ತಾಯಿದ್ದೀನಿ. ಸೊ ಬಸಳೆ ಸಾರು ಮಾಡ್ತಾಯಿದ್ದೀನಿ ಇವತ್ತು. ಸೊ ಬಸಳೆ ಸಾರಿಗೆಲ್ಲ ಕುಕ್ಕರಲ್ಲಿ ಇಟ್ಟಾಗಿದೆ. ಸೊ ಅದು ಬೆಂದ ತಕ್ಷಣ ಮಸಾಲ ಹಾಕಿಬಿಡೋದು. ಇವತ್ತು ಅನ್ನ, ಬಸಳೆ ಸಾರು, ಆಮ್ಲೆಟ್ ಅಷ್ಟೇ. ಸೊ ಕೇಳಬೇಡಿ, ನೀವು ಸೋಮವಾರ ತಿಂತೀರಾ, ಮಂಗಳವಾರ ತಿಂತೀರಾ, ಬುಧವಾರ ತಿಂತೀರಾ, ಗುರುವಾರ ಶನಿವಾರ ತಿಂತೀರಾ, ಶುಕ್ರವಾರ ತಿಂತೀರಾ ಅಂತೆಲ್ಲ ಕೇಳಬೇಡಿ. ಆಮೇಲೆ ಏನಾದರೂ ಒಂದು ಸೈಡ್ಸ್ ಇದ್ದೇ ಇರುತ್ತೆ ಪ್ರತಿ ವಾರ. ಸೊ ವಾರ ಯಾವುದೂ ನಮ್ಮಲ್ಲಿ ಶುರು ಮಾಡಿಲ್ಲ ನಾನು. ಸೊ ಆ್ಯಕ್ಚುಲಿ ಗುರುವಾರ ನಮ್ಮ ಮನೆಯವರು ಮಾಡ್ತಿದ್ರು, ಅವ್ರು ಬಿಟ್ಟಿದ್ದಾರೆ ಈಗ. ಸೊ ಗುರುವಾರನೂ ಮಾಡ್ತಾಯಿಲ್ಲ ಈಗ. ನೋಡೋಣ ಇನ್ ಫ್ಯೂಚರ್ ಹೌದು ಮಾಡಬೇಕು ಅಂತ ಮನಸ್ಸಿಗೆ ಬರಬೇಕಲ್ವ. ಅದು ಸುಮ್ಮನೆ ಹೀಗೆ ಯಾರೋ ಹೇಳಿದ್ರು ಅಂತ ಶುರು ಮಾಡಬಾರ್ದು. ನನ್ನ ಪ್ರಕಾರ ಯಾವುದೇ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಅವ್ರು ಹೇಳಿದ್ರು ಮಾಡೋಣ, ಇವ್ರು ಹೇಳಿದ್ರು ಮಾಡೋಣ, ಚೆನ್ನಾಗಿರುತ್ತಂತೆ, ಒಳ್ಳೇದಾಗತ್ತಂತೆ. ಸೊ ಇದೆಲ್ಲ ಅವರು ಇವರು ಹೇಳಿದ್ರು ಅದಕ್ಕೆ ಮಾಡೋಣ ಅನ್ನೋ ಥರ ಇರಬಾರ್ದು. ನಮ್ಮ ಮನಸ್ಸಿಗೆ ಅನಿಸ್ಬೇಕು. ಇದು ನಾನು ಕಲ್ತಿರೋದು ಆ್ಯಕ್ಚುಲಿ. ನಮ್ಮ ಮನಸ್ಸಿಗೆ ಅನಿಸೋ ಕೆಲಸನೇ ನಾವು ಮಾಡಬೇಕು ಅನ್ನೋದು.
ಸೊ ಎಸ್ ನಮ್ಮ ಮನಸ್ಸಿಗೆ ಅನ್ಸೋ ದಿವಸ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ. ಈ ಥರ ನೀರು ತುಂಬಿಸಿ ಇಟ್ಬಿಟ್ಟಿರ್ತೀನಿ. ಸೊ ಬೇಕು ಕಂಡಾಗ ಫಟ್ ಅಂತ ನಾವು ಅದನ್ನು ತೆಕ್ಕೊಳ್ಬೋದು. ಸೊ ಹಾಗಾಗಿ ಸೊ ನಾನಿಲ್ಲಿ ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಕಾಯಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೇನು ಬೇರೆ ಮಸಾಲ ಹಾಕ್ತೀರ. ಸಾಂಬಾರು ಪುಡಿ ನೀವು ಆಲ್ರೆಡಿ ಮನೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀರ. ಸೊ ಯಾರ್ಯಾರು ಮಾಡಲ್ಲ ಸೊ ಅವರು ಹುರ್ಕೊಳ್ಬೋದು. ನಾನು ಹುರಿದಿದ್ದೆ ಅದನ್ನು. ಸೊ ಅದನ್ನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ಬೇಗ ಆಗಬೇಕು ಅಂತಂದರೆ ಸಾಂಬಾರು ಪುಡಿ ರೆಡಿ ಇದ್ಬಿಟ್ರೆ ಅದನ್ನು ಹಾಕ್ಕೊಂಡು ನಾವು ಮಾಡ್ಕೊಬೋದು. ಸೊ ಮಸಾಲೆ ರುಬ್ಕೊಂಡಾಗಿದೆ ನೋಡಿ ಹಿಂಗೆ. ಸೊ ಇದು ಇದು ನನ್ನ ಸೋದರ ಮಾವನ ಮಗ, ನಮ್ಮಮ್ಮನ ತಮ್ಮನ ಮಗ. ಸೊ ಮೈ ಭರತ್ ಅಂತ ಹೇಳಿ ಅವನು ಇಲ್ಲೇ ಬೆಂಗಳೂರಲ್ಲೇ ಇರೋದು. ಸೊ ರಜೆ ಸಿಕ್ಕಿದಾಗೆಲ್ಲ ಬರ್ತಾನೆ. ಸೊ ಅವನಿಗೆ ರಜೆ ಸಿಗೋದೇ ಕಡಿಮೆ. ಅವನು ಹೋಟ್ಲಲ್ಲಿ ಕೆಲಸ ಮಾಡೋದು. ಸೊ ಬಿಲ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವನಿಗೆ ರಜೆ ಸಿಗೋದು ಭಾಳ ಕಡಿಮೆ. ರಜೆ ಸಿಕ್ಕಿದಾಗೆಲ್ಲ ಬರ್ತಾನೆ. ತುಂಬ ರಜೆ ಹಾಕಿದ್ರೆ ಊರಿಗೆ ಹೋಗ್ತಾನೆ. ರೈಟ್ ಪೋಯ್. ಸೊ ಅವ್ರ ಹೋಟ್ಲಿಗೆ ಯಾರ್ಯಾರು ಹೋಗ್ತೀರಾ ಅವ್ರಿಗೆ ಕೇಳಿ. ಏನ್ ನಿಮ್ಮ ಹೋಟ್ಲ್ ಹೆಸರು? ಬ್ರಾಹ್ಮಿನ್ಸ್ ಟಿಫನ್ ಅಂಡ್ ಕಾಫಿ. ಎಲ್ಲಿ? ವಿಜಯ ಬ್ಯಾಂಕ್ ಲೇಔಟ್ ಅಂತೆ. ಸೊ ಯಾರಾದ್ರೂ ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಹೇಗಿತ್ತು ಟೇಸ್ಟ್ ಅಂತ ತಿಳಿಸಿ. ನನಗೂ ಸುಮಾರು ದಿವಸದಿಂದ ಕರೀತಿದ್ದಾನೆ, ಬಟ್ ನಾನು ಹೋಗಿಲ್ಲ. ಅವನು ಸೊ ಅಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತಂತೆ. ಬ್ರಾಹ್ಮಿನ್ಸ್ ಇಡ್ಲಿ ಅಂದ್ಮೇಲೆ ಕೇಳ್ಬೇಕಾ, ಚೆನ್ನಾಗಿರುತ್ತೆ. ಇದು ಬರುವಾಗ ನಾನು ಮೊಟ್ಟೆ ತೊಗೊಂಬಂದೆ, ಇದೆಲ್ಲ ಇಟ್ಟಿದ್ದೀನಿ. ಸೊ ಇದೀಗ ಬಸಳೆ ಆಗಲಿ ಅಂತ ಅನ್ನ ಆಗೋಯ್ತು. ಸೊ ಅನ್ನ ಆಗಿದೆ. ಸೊ ಇದು ನೋಡಿ ಮಸಾಲೆ ರುಬ್ಕೊಂಡಿದ್ದೀನಿ. ನಾನು ನಮ್ಮಲ್ಲಿ ಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ, ಅದರಿಂದಾಗಿ ಹೆಲ್ತ್ ಚೆನ್ನಾಗಿರುತ್ತೆ. ನಾನು ಹೇಳೋದಾದ್ರೆ ಅಷ್ಟೇ. ಎಲ್ಲರೂ ಹೇಳ್ತಾರೆ ಗ್ಯಾಸ್ಟ್ರಿಕ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ. ಬಟ್ ತೆಂಗಿನಕಾಯಲ್ಲಿ ಸಿಗುವಂತಹ ಆ ಅಂಶ ಇದೆಯಲ್ಲ, ನಿಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತೆಂಗಿನಕಾಯಿ ಯೂಸ್ ಮಾಡೋದು ಬಹಳ ಒಳ್ಳೆಯದು ನನ್ನ ಪ್ರಕಾರ. ತೆಂಗಿನಕಾಯಿ ಹಾಲಾಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಬಹಳ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ನಿಮ್ಮ ಹೆಲ್ತ್ನಲ್ಲೂ ಸ್ವಲ್ಪ ಏರುಪೇರುಗಳಿದ್ದರೆ, ಕೊಲೆಸ್ಟ್ರಾಲ್ಸ್ ಎಲ್ಲ ಜಾಸ್ತಿ ಇದ್ದರೆ ಅದು ಕಂಟ್ರೋಲಿಗೆ ಬರುತ್ತೆ. ಏನೂ ಇಲ್ಲ ಅಂತಂದರೆ ಒಂದು ತುಂಡು ಕೊಬ್ಬರಿನಾದರೂ ನೀವು ಡೈಲಿ ತಿನ್ನೋದನ್ನು ಕಲೀರಿ. ಕೆಲವರು ಏನು ಮಾಡ್ತಾರೆ, ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಬಂದು ಒಂದು ಸ್ಪೂನ್ ಬೆಳಗ್ಗೆ ಬಾಯಿ ಹಾಕ್ಕೊಳ್ತಾರೆ. ಅದನ್ನು ಹಾಕ್ಕೊಳ್ಬೋದು. ಬಟ್ ಇಲ್ಲಪ್ಪ ಎಣ್ಣೆ ಕುಡಿಯೋಕ್ಕಾಗಲ್ಲ ಅನ್ನೋರು ನೀವು ಒಂದು ಪೀಸ್ ಕೊಬ್ಬರಿನ ತಿನ್ನಿ ಡೈಲಿ. ಸೊ ಅದು ಕೂಡ ನಿಮಗೆ ಅಷ್ಟೇ ಎಫೆಕ್ಟ್ ಕೊಡುತ್ತೆ. ಬಟ್ ಐ ಸಜೆಸ್ಟ್ ಕೊಬ್ಬರಿ ಎಣ್ಣೆನ ಕುಡಿಯೋದು. ಸೊ ಕೊಬ್ಬರಿ ಎಣ್ಣೆ ಮಾರ್ನಿಂಗ್ 1 ಸ್ಪೂನ್. ಇಟ್ ಹೆಲ್ಪ್ಸ್ ಯು ಅ ಲಾಟ್ ವಿತ್ ಕೊಲೆಸ್ಟ್ರಾಲ್. ಸೊ ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಇದೆ ಅವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ಹಾಗೆ ಏನು ಹೇಳ್ತಾರೆ, ರಕ್ತ ಹೆಪ್ಪುಗಟ್ಟುತ್ತೆ ಅಂತಾರಲ್ಲ, ಅದೆಲ್ಲ ಆಗೋದಿಲ್ಲ ಕೊಬ್ಬರಿ ಎಣ್ಣೆಯಿಂದ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ವಿಚಾರ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಏನಾಗಿರುತ್ತೆ, ಸ್ಟ್ರೋಕ್ ಆಗಿರುತ್ತಲ್ಲ, ಆ್ಯಕ್ಚುಲಿ ನಮ್ಮ ತಂದೆಗಾಗಿದೆ. ಸೊ ಅದರಿಂದಾಗಿ ನನಗೆ ವಿಚಾರ ಗೊತ್ತು. ಯಾರಿಗೆ ಸ್ಟ್ರೋಕ್ ಆಗಿದೆ ಅವರು ಒಂದು ಅಕಸ್ಮಾತ್ ಆಯಿತು ಅಂತ ಅಂದ್ಕೊಳ್ಳಿ, ಇನ್ ಕೇಸ್ ನಿಮ್ಮ ಕಣ್ಣೆದ್ರೆ ಎಲ್ಲ ನಿಮಗೆ ಗೊತ್ತಿದ್ದಂಗೆ ಆಯಿತು ಅಂದ್ಕೊಳ್ಳಿ, 1 ಲೋಟ ಕೊಬ್ಬರಿ ಎಣ್ಣೆನ ಅವ್ರಿಗೆ ಕುಡಿಸ್ಬಿಡಿ. ಅದು ಇನ್ನೂ ಜಾಸ್ತಿ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅಲ್ಲಿಗೆ ಕಂಟ್ರೋಲ್ ಮಾಡಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ. ಆಮೇಲೆ ಅವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ತೊಗೊಂಡು, ಬ್ಲಡ್ ಥಿನ್ನರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಅದನ್ನು ತೊಗೊಂಡಾದ್ಮೇಲೆ ಮತ್ತೆ ನೀವು ಇನ್ನೊಂದು ಜಾಗ ಇದೆ, ಅದನ್ನು ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಬೇಕಾದರೆ. ಸೊ ಆ ಜಾಗಕ್ಕೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಅರ್ಧ ಪ್ರಮಾಣದಷ್ಟು ಸ್ಟ್ರೋಕು ಗುಣಮುಖವಾಗ್ತಾ ಬರುತ್ತೆ. ಸೊ ಯಾರ್ಯಾರು ಈ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ ಅಥವಾ ಯಾರು ಮುಂದೆ ಆದರೂ ನೋಡಿದ್ದೀರಾ ಆಗೋದನ್ನು, ಅಂಥವ್ರಿಗೆ ಪ್ಲೀಸ್ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ನ. ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂದರೆ ನನ್ನ ಸ್ವಂತ ಅಪ್ಪನಿಗೆ ಆಗಿರುವಂಥದ್ದು ಇದು. ಸೊ ಹಾಗಾಗಿ ಬೇರೆ ಯಾರಿಗಾದ್ರೂ ಆದಾಗ ಇಲ್ಲ ನಿಮ್ಮ ಮುಂದೆ ನೀವು ನೋಡಿದಾಗ ಅವ್ರಿಗೊಂದು ಹೆಲ್ಪ್ ಆಗುತ್ತಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನಿಗೆ ನನ್ನ ಬಯಕೆ ಆಗಿ ನಾನು ಶ್ರೀಮಂತ ಆಗಿ ಒಂದೇ ಒಂದು ವಾರಕ್ಕೆ ಸ್ಟ್ರೋಕ್ ಆಯಿತು. ನನ್ನ ಮಕ್ಕಳು ಹುಟ್ಟೋಕ್ಕೂ ಒಂದು ಸ್ವಲ್ಪ ದಿವಸದ ಮುಂಚೆ. ನನಗೆ ಇನ್ನೂ
ಅದು. ಸೊ ಮುಂದಿನ ದಿನಗಳಲ್ಲಿ ಈ ಸ್ಟೋರಿ ಖಂಡಿತವಾಗ್ಲೂ ನಾನು ಹಾಕ್ತೀನಿ. ಮತ್ತು ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಮಾಡಿದ್ವಿ ಅದು ಎಲ್ಲನೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರಿಂದಾಗಿ ಸುಮಾರು ಜನಕ್ಕೆ ಹೆಲ್ಪ್ ಆಗ್ಬೋದು. ಈ ಜಾಗ ಒಂದಿದೆ, ಆ ಜಾಗಕ್ಕೆ ಹೋಗಿ ಖಂಡಿತವಾಗ್ಲೂ ಅಲ್ಲಿ ನಿಮ್ಮ ಅರ್ಧ ಪ್ರಮಾಣದಷ್ಟು, ಕೆಲವೊಬ್ಬರಿಗೆ 100% ಗುಣಮುಖ ಆಗಿದ್ದಾರೆ. ಸೊ ಹಾಗಾಗಿ ಆ ಜಾಗದ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ನಿಮಗೆ ಮುಂದಿನ ದಿನಗಳಲ್ಲಿ ನಾನು. ಸೊಪ್ಪಿನ ಸಾರಿಗೆ ಎಲ್ಲ ಬಸಳೆ ಸೊಪ್ಪು ಬೆಂದಾಗಿದೆ. ಸೊ ರುಬ್ಕೊಂಡಿರೋ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ನೋಡಿ, ಕ್ವಿಕ್ಕಾಗಿ ಆಗ್ಬಿಟ್ಟಿದೆ ಬಸಳೆ ಸಾರು. ಇದನ್ನು ಕುದ್ದುಬಿಟ್ರೆ ಡನ್. ಇವತ್ತಿನ ರೆಸಿಪಿ ರೈಸ್, ಬಸಳೆ ಸೊಪ್ಪಿನ ಸಾರು ಹಾಗೆ ಆಮ್ಲೆಟ್. ಐ ಹೋಪ್ ಯು ಆಲ್ ಲೈಕ್ ಇಟ್. ಇವತ್ತಿಗಿಷ್ಟೇ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.